ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಶಿವರಾತ್ರಿ ಪ್ರಯುಕ್ತ ಒಂದು ಮುಳಬಾಲ್ ತಾಲೂಕು ವೀರಭದ್ರ ನಗರದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ನಾವು ಮತ್ತು ವೀರಭದ್ರ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಎಲ್ಲರೂ ಬಂದು ವಿಶೇಷವಾಗಿ ಪೂಜೆ ಇತ್ತು. ಪೂಜೆಯಲ್ಲಿ ತೃಪ್ತಿಯಾಗಕರ ಅಂತ ಒಂದು ದೇವಸ್ಥಾನ. ಯಾಕಂದರೆ ನಮ್ಮ ಮುಳಬಾಲ್ ತಾಲೂಕಲ್ಲಿ ಇಂಥ ದೇವಸ್ಥಾನ ಇದೆ ಅಂತ ನಮಗೆ ಇವಾಗ ಗೊತ್ತಾಗಿದ್ದು. ಯಾಕಂದರೆ ದೊಡ್ಡ ಬೆಟ್ಟದಲ್ಲಿ ಗುಹೆಯಲ್ಲಿ ಒಂದು ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಂದರೆ ನೋಡಿದ್ರೆ ಒಳಗಡೆ ಹೋದರೆ ಎಷ್ಟು ಅದ್ಭುತ ಆಗಿದೆ, ಎಷ್ಟು ನೋಡಿದಾಗೆ ಕಣ್ಣುಗಳಿದೆ, ಅಷ್ಟು ಮನಸ್ಸು ಫ್ರೀ ಆಗುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಸ್ವಾಮಿಯಾದ ಆರಾಧ್ಯ ಸ್ವಾಮಿಯವರು ಕೂಡ ಪೂಜೆ ಮಾಡಿ ಇಲ್ಲಿನ ಹಿಸ್ಟ್ರಿ ಸಾವಿರಾರು ವರ್ಷಗಳಿಂದ ಈ ದೇವರು ಇಲ್ಲಿರೋದು ಅಂತ ಒಂದು ಹಿಸ್ಟ್ರಿ ಎಲ್ಲಿ ಯಾವ ಥರ ಇದಾಯಿತು, ಈ ದೇವಸ್ಥಾನ ಹೆಂಗಿದಾಯಿತು, ಯಾವಾಗ ಕಟ್ಟಿದ್ರು, ಯಾವ ಬೆಟ್ಟದಲ್ಲಿ ಗೃಹದಲ್ಲಿ ಯಾರು ಇಲ್ಲಿ ನೆಲೆಸಿದ್ರು, ಯಾವ ದೇವರಿಂದ ಇಲ್ಲಿ ಇದಾಯಿತು ಅಂತ ಕೂಡ ನಮಗೆ ಸ್ವಾಮಿಯವರು ವಿವರವಾಗಿ ತಿಳಿಸಿದರು. ಎಲ್ಲರೂ ಬಂದು ಈ ದೇವರು ಮಹಿಮೆ ಜಾಸ್ತಿ ಇರುತ್ತೆ. ಏಕೆಂದರೆ ಇಲ್ಲೊಂದು ಕೋರಿಕೆ ಇಟ್ಕೊಂಡ್ರೆ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ ಅಂದರು. ಇವತ್ತು ನಮ್ಮ ಗ್ರಾಮಸ್ಥರೆಲ್ಲರೂ ಕರೆಸಿ ಒಂದು ಈ ಪೂಜೆ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ಅಭಿಷೇಕ ಮಾಡಿದ ಒಂದು ಟೈಮಲ್ಲಿ ಬಂದು ಪೂಜೆ ಮಾಡಿ ನಮಗೆ ನಿಜವಾಗ್ಲೂ ದೇವರು ಎಲ್ರಿಗೂ ನಮ್ಮ ತಾಲೂಕು ಅಂತ ಎಲ್ರಿಗೂ ಚೆನ್ನಾಗಿರಬೇಕು, ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಬೇಕು, ಎಲ್ಲ ರೈತರು ಚೆನ್ನಾಗಿರ್ಬೇಕಂತೇಳಿ ನಾವೆಲ್ಲ ಬಂದು ವಿಶೇಷವಾಗಿ ಪೂಜೆ ಮಾಡಿದ್ದು. ಇದೇ ರೀತಿ ಎಲ್ಲರೂ ಒಂದು ಈ ದೇವರ ಹತ್ರ ಪ್ರತಿ ಸೋಮವಾರನೂ ಬೆಳಗ್ಗೆನೂ ಸಾಯಂಕಾಲ ಅಭಿಷೇಕ ಪೂಜೆ ಇರುತ್ತೆ. ಮತ್ತು ವಿಶೇಷವಾಗಿ ನವರಾತ್ರಿಯಲ್ಲಿ 9 ದಿನವೂ ಸಹ ಪೂಜೆ ಇರುತ್ತಂತೆ. ಇಲ್ಲಿ ಒಂದು ದೇವರ ನಮಗೊಂದು ಆಶೀರ್ವಾದ, ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ಊರಿನ ಗ್ರಾಮಸ್ಥರು ನಮ್ಮ ಪ್ರಸಾದನವರು ಮತ್ತು ಬದ್ರಿ ಹರೀಶ್ ಅವರು, ಶಂಕರ ಅವರು, ನಾರಾಯಣ ಸ್ವಾಮಿ ಎಲ್ಲರೂ ಒಂದು ಅದೇ ರೀತಿ ನಮ್ಮ ಸಹೋದರ ಅಂತ SM2 ಮಂಡಿ ಮಾಲೀಕರಾದ ಮಂಜುನಾಥ್ ಶೆಟ್ಟಿ ಅವರು, MNS ನಾರಾಯಣ ಸ್ವಾಮಿ ಅವರು ಮತ್ತು ಎಲ್ಲರೂ ಬಂದು ಇವತ್ತು ಈ ಪೂಜೆಗೆ ರಾತ್ರಿ ಕೂಡ ವಿಶೇಷವಾಗಿ ಪಲ್ಲಕ್ಕಿ ಇತ್ತಂತೆ. ಆ ಪಲ್ಲಕ್ಕಿ ಕೂಡ ವಿಶೇಷವಾಗಿ ಮೆರವಣಿಗೆ ಆಗೋದು ಒಳ್ಳೆಯ ಒಂದು ಸಾಂಪ್ರದಾಯಿಕವಾದ ಒಂದು ಪೂಜೆ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಗ್ರಾಮಸ್ಥರು ನಮ್ಮ ತಾಲೂಕಿನ ಎಲ್ಲರೂ ಒಂದು ದೊಡ್ಡ ಬೆಟ್ಟದಲ್ಲಿ ಗೃಹದಲ್ಲಿರೋದು ವೀರಭದ್ರ ಸ್ವಾಮಿ ಒಂದು ದೇವರ ಒಳಗಡೆ ಹೋದರೆ ಅಷ್ಟು ಆಶೀರ್ವಾದ ಇರುತ್ತೆ, ಅಷ್ಟು ನಮಗೆ ಒಂದು ಮನಸ್ಸು ತೃಪ್ತಿ ಆಗುತ್ತೆ. ಆ ಥರ ಇದೆ ದೇವರು. ಬಂದು ಎಲ್ಲರೂ ಒಂದು ದರ್ಶನ ಮಾಡಿಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿ ಎಲ್ಲರೂ ಆರೋಗ್ಯ ಇರಬೇಕು, ಎಲ್ಲ ಮಕ್ಕಳಿಗೂ ಎಜುಕೇಷನ್ ಕೂಡ ಚೆನ್ನಾಗಿ ಆಗಬೇಕು ಅಂತೇಳಿ ಆ ದೇವರ ಹತ್ರ ಆಶೀರ್ವಾದ ಮಾಡ್ಕೊಂಡು ಬರಬೇಕು ಅಂತೇಳಿ ನಾನು ಕರೆಸಿ ಒಂದು ಪೂಜೆ ಮಾಡಿಸಿ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕರಿಸ್ತಾ ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಋಷಿಮುನಿಗಳು ಇಲ್ಲಿ ಧ್ಯಾನ ಮಾಡಿಕೊಂಡು ಗವಿ ಒಳಗಡೆ ದೇವರನ್ನ ಕೆತ್ತನೆ ಮಾಡಿ ಸ್ಥಾಪಿಸಲ್ಪಟ್ಟಿರುವಂತಹ ವಿಗ್ರಹ. ಅಷ್ಟಭಾಗಗಳಲ್ಲಿ 8 ಆಯುಧಗಳೊಂದಿಗೆ ಸ್ವಾಮಿ ನೆಲೆಸಿರ್ತಾರೆ. ದಕ್ಷಯಾಗದಲ್ಲಿ ದಕ್ಷನ ಸಂಹಾರ ಮಾಡಲಿಕ್ಕೋಸ್ಕರ ಶಿವನ ಇನ್ನೊಂದು ರೂಪದಲ್ಲಿ ನೆಲೆಸಿರುವಂಥ ವೀರಭದ್ರ ದೇವರು ಯುದ್ಧಕ್ಕೆ ಹೊರಟಿರೋ ಭಂಗಿಯಲ್ಲಿ ನಿಂತ್ಕೊಂಡು ಇಲ್ಲಿ ಆ ಅಷ್ಟಭಾಗಗಳಲ್ಲಿ ನೈಋತ್ಯ ಮೂಲೆಯಲ್ಲಿ ಪಶ್ಚಿಮಾಮುಖವಾಗಿ ಸ್ವಾಮಿ ದರ್ಶನ ಕೊಡ್ತಾರೆ. ಇಲ್ಲಿ ನಂಬಿ ಬರುವಂಥ ಭಕ್ತರಿಗೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ. ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ, ಮಹಾಗಣಪತಿ, ಸುಬ್ರಹ್ಮಣ್ಯೇಶ್ವರ, ನಂದೀಶ್ವರ, ನಾಗದೇವತೆ, ಇಷ್ಟ ದೇವತೆಗಳು ಇಲ್ಲಿ ನೆಲೆಸಿರ್ತಾರೆ. ಪ್ರತಿ ಸೋಮವಾರ ಇಲ್ಲಿ ಫಲಪಂಚಾಮೃತ ಅಭಿಷೇಕ ಪೂಜೆ ನಡೆಯುತ್ತೆ. ಭಕ್ತಾದಿಗಳು ದೇವರಲ್ಲಿ ನಂಬಿಕೆ ಇಟ್ಟು ಬಂದರೆ ಅವರ ಇಷ್ಟಾರ್ಥ ನೆರವೇರುತ್ತೆ. ಈ ಬೆಟ್ಟದ ಹೆಸರೇನು ಸ್ವಾಮಿ? ಸರ್, ಈ ಬೆಟ್ಟದ ಹೆಸರು ಅಂಚುಕಲ್ಲು ವೀರಭದ್ರ ಸ್ವಾಮಿ ಅಂತ. ಅದು ಯಾವ ರೀತಿ ಬಂದಿದ್ದಕ್ಕೆ ಹೆಸರು? ಅಂಚುಕಲ್ಲು ಅಂದ್ರೆ ಇಲ್ಲಿ ಈ ಬೆಟ್ಟದ ಸುತ್ತೂರ ಅಂಚೆ ಕಡ್ಡಿ ಬೆಳೀತಾ ಇತ್ತಂತೆ. ಮೊದಲಿಗೆ ಅಂಚೆ ಕಡ್ಡಿಯಲ್ಲಿ ಬೆಳೀತಾ ಇದ್ರಲ್ಲ, ಆ ಅಂಚೆ ಕಡ್ಡಿ ಹೆಚ್ಚಿಗೆ ಬೆಳೀತಾ ಇದಕ್ಕೋಸ್ಕರ ಅಂಚುಕಲ್ಲು ವೀರಭದ್ರ ಸ್ವಾಮಿ ಅಂತ ಹೆಸರುವಾಸಿಯಾಗಿದೆ. ಎಷ್ಟು ವರ್ಷಗಳಿಂದ ಇದೆ ಏನು ದೇವಸ್ಥಾನ? ಇದು ಸುಮಾರು 1000 ವರ್ಷಗಳ ಇತಿಹಾಸ ಇದೆ. ಇಷ್ಟು ಅಂತ ನಮ್ಗೆ ಹೇಳಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಋಷಿಮುನಿಗಳ ಕಾಲ ಅಂದ್ರೆ ಅದು ಯಾವಾಗೋ ಹೇಳಕ್ಕಾಗಲ್ಲ. ರಾಜರ ಕಾಲ ಅಂದ್ರೆ ಹೇಳ್ಬೋದು. ಋಷಿಮುನಿಗಳು ಅಂದ್ರೆ 1000 ವರ್ಷ ಆಗಿರುತ್ತೆ. ಗವಿ ಒಳಗಡೆ ಅವರು ಧ್ಯಾನ ಮಾಡಿಕೊಂಡು ಅವರ ಧ್ಯಾನದಲ್ಲಿ ಸ್ವಾಮಿ ವೀರಭದ್ರ ದೇವರು ಈ ತರ ಇರ್ಬೋದು ಅಂತ ಧ್ಯಾನ ಮಾಡ್ಕೊಂಡು ಕೆತ್ತಿರುವಂಥದ್ದು. ಇಮ್ಯಾಜಿನ್ ಮಾಡ್ಕೊಂಡು ಅವರು ಧ್ಯಾನ ಮಾಡಿ ಕೆತ್ತಿರುವಂಥದ್ದು. ಸರಿ. ಓಂ ಅಗ್ನೇಯವಾಯುಷ್ಮಾನ ಬೃಹಸ್ಪತಿರಾಯುಷ್ಮಾನ तेन त्वायुषायुष्मन्थं करोमि स्वमायुष्मान ओषधिभिरायुष्मान् तेन त्वायुषायुष्मन्थं करोमि ब्रह्मायुष्मन्तस्ते ब्राह्मणे एहायुष्मन्तस्ते तेन त्वायुषायुष्मन्थं करोमि देवा आयुष्मन्तस्ते अमृतेन आयुष्मन्तस्ते तेन त्वायुषायुष्मन्थं करोमि पूर्ण दैवानुग्रहं प्राप्तिरस्तु मनोवाञ्छित फलसिद्धिरस्तु।
ಫೋಟೋ తీసుకుని ಓಂ ಶತಮಾಯ ಪುರುಷಶತೇಂದ್ರಿಯೇ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ ಮನೋವಾಂಛಿತ ಸಂಕಲ್ಪಿತ ಕಾರ್ಯ ಸಿದ್ಧಿರಸ್ತು ಶತ ಸಂವತ್ಸರ ದೀರ್ಘಮಾಯುಃ ಮಂಗಳ ನೀರಾಜ ಓಂ ಶರವಣಭವಾಯ ನಮಃ ವೇಲ್ ಮುರುಗನೇ ನಮೋ ನಮಃ ವೇದತ್ವಾಯುಷ್ಮಾನ್ ಕರೋಮಿ ಸೋಮಾಯುಷ್ಮಾನ್ ಓಷಧೀರಾಯುಷ್ಮಾನ್ ವೇದತ್ವಾಯುಷಾಯುಷ್ಮಂತಂ ಕರೋಮಿ ದೇವಾಯುಷ್ಮಂತಸ್ತೆ ಅಮೃತೇನಾಯುಷ್ಮಂತಸ್ತೆ ವೇದತ್ವಾಯುಷಾಯುಷ್ಮಂತ ಮೂಲದಲ್ಲಿ ಹಾಗೆ ಸೀರೆ ಗಾಡಿ ಮೂಲದಲ್ಲಿ तेनत्वायुषायुष्मन्तं करोमि तेनत्वायुषायुष्मन्तं करोमि ब्रह्मायुष्मन्तस्ते ब्राह्मणेरायुष्मन्तस्ते तेनत्वायुषायुष्मन्तं करोमि देवायुष्मन्तस्ते अमृतेनायुष्मन्तस्ते तेन